ಅದನ್ನ ಕಸ್ಟಮರ್ಗೆ ಕೊಡ್ಲಿಕ್ಕೆ ಆಗಲ್ಲ, ಅಷ್ಟು ಕ್ರೌಡ್ ಬಂತು. ಅದೇ ಸಂದರ್ಭದಲ್ಲಿ ನಿಮ್ಗೆ ಕಾಲಿಂಗ್ ಆಯ್ತು. ಹೌದು ಮೇಡಮ್. ಯಾವಾಗ ನಿಮ್ಗೆ ಕರಿಮಣಿ ಮಾಲೀಕ ಸಾಂಗ್ ಎಲ್ಲ ಬಂದಿದ್ದು? ಇದು ಬಂದು ಫೆಬ್ರವರಿ 18th ಸಂಡೇ ಬೆಳಿಗ್ಗೆ ಒಂದು 8 ಅವರಿಗೆ ಕಾಂಟ್ಯಾಕ್ಟ್ ಆಗಿದ್ದು? ಇಲ್ಲ ಮೇಡಮ್, ನಮ್ಗೆ ಆ ಟೈಮಲ್ಲಿ ಎಲ್ಲರೂ ಬರ್ತಾಯಿದ್ರು, ಎಲ್ಲ ವಾಹಿನಿಗಳವ್ರು ಬರ್ತಾಯಿದ್ರು, ಎಲ್ಲರೂ ಮಾತಾಡಿಸ್ತಾಯಿದ್ರು. ಸೊ ಅವರೆಲ್ಲ ಮಾತಾಡ್ತಿರೋವಾಗ ನಮಗೇನೋ ಇದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಪಾಪ ಅವರು ಕೇಳಿದ್ರೆ ನಾನು ಬೇಕಾ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅಂತ. ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್, ಬನ್ನಿ ನಂಗೆ ಖಾಲಿ ಇರುತ್ತೆ, ಈ ಟೈಮಲ್ಲಿ ಬನ್ನಿ ಶೂಟ್ ಮಾಡ್ಕೊಳ್ಳಿ, ಖುಷಿಯಾಗಿ ಹೋಗಿ ಅಂದೆ. ಬಂದರು, ಒಂದು 2 hours ಶೂಟ್ ಮಾಡ್ಕೊಂಡ್ರು, ಚೆನ್ನಾಗಿ ಹೋಯ್ತು ಪ್ರೋಗ್ರಾಮು. ಸೊ ಆ ಟೈಮಲ್ಲಿ ನನಗೆ ಪ್ರೋಗ್ರಾಮ್ ಆಗಿ ಒಂದು 10 ದಿನಕ್ಕೆ ಕಾಲು ಮುರಿದಿತ್ತು. ಫೇಮ್ ಅವಾಗ ನೀವು ತುಂಬ ಹೈಕಲ್ ಇದ್ರಲ್ಲ, ಎಲ್ಲ ರೀಲ್ಸ್ ನೋಡಿದ್ರೆ ನಿಮ್ದೆ. ನಂದಾಯಿತು, ಯೋಗರಾಜ್ ಭಟ್ರು ಅಣ್ಣ ತಮ್ಮ ಆದ್ವಿ. ಸೊ ಆಮೇಲೆ ಸಿಮಿಲರ್ ನೀವು ಅದೇ ಥರ ತುಂಬ ಜನಕ್ಕೆ ಅದೇ ಕನ್ಫ್ಯೂಷನ್ ಆಗಿದೆ. ನಮ್ಮ ಜೊತೆ ಫೋಟೋಸ್ ಎಲ್ಲ ತೊಗೊಂಡಿದ್ದಾರೆ. ನಿನ್ನೆ ನಾನು ನಮ್ಮ ಮಿಮಿಕ್ರಿ ಗೋಪಿ ಅವರು ಸಿಕ್ಕಿದ್ರು ನಮ್ಮ ಸವಿರುಚಿಲಿ, ಅವರು ಅಲ್ಲಿ ಒನ್ ಮೋರ್ ಅಂದರು. ಆ ಥರ ಎಲ್ಲ ಎಲ್ಲರ ಬಾಯಲ್ಲಿ ಮಾತು ಒನ್ ಮೋರ್. ಈ ಒನ್ ಮೋರ್ ಅನ್ನೋ ಕಾರಣ ನಮ್ಮ ಸಿನಿಮಾ ನಮ್ದೇನೋ ಟೇಕ್ ಸರಿಯಾಗಿ ಹೋಗಲಿಲ್ಲ ಅಂದಾಗ ರೀಶೂಟ್ ಅಂದರೆ ಒನ್ ಮೋರ್ ಅಂತ ಇದ್ರು. ಇಲ್ಲೆಲ್ಲೂ ಒನ್ಸ್ ಮೋರ್ ಅಂತಾರೆ. ನಾವು ಆ ಸಿನಿಮಾ ಡೈಲಾಗ್ನ ಒನ್ ಮೋರ್ ಅಂತ ಅಂದ್ವಿ. ನಮ್ಮ ಮಾತೃಭಾಷೆಯಿಂದ ಚಟಾಪಟ ಅದು ಇದು ಅಂತ ಜಾಲಿ ಮಾಡ್ಕೊಂಡು ರಾಹುಲ ರುಬ್ಕೊಂಬರೋ, ರಾಹುಲ ಎತ್ಕೊಂಬರೋ ಅಂತ ಹೇಳಿ ಜನಕ್ಕೆ ಆ ಮಾತು ತುಂಬ ಇಷ್ಟ ಆಯಿತು. ನಮ್ಮನ್ನು ಈ ಮಟ್ಟಿಗೆ ಬೆಳೆಸಿದ್ರು. ಯಾರಿಗೆ ಏನು ಹೇಳಿದ್ರು ದಯವಿಟ್ಟು ಕ್ಷಮೆ ಇರಲಿ. ನಾನು ಹೇಳಿದ್ದು ನಂದಲ್ಲಂತೂ ಯಾವುದು ಪೌಡ್ರಸ್ ಇಲ್ಲ, ಯಾವ ಮಸಾಲೆನೂ ಇಲ್ಲ, ಯಾವುದೂ ಇಲ್ಲ. ನನ್ನ ಹೆಸರಿಟ್ಟವ್ರಿಗೆಲ್ಲ ದಯವಿಟ್ಟು ತೆಗೆದಾಕಿ ನಿಮ್ಮ ಪ್ರೀತಿ ನೀವೇನಿದ್ರು ಮಾಡ್ಕೊಳ್ಳಿ. ಏನಿದೆ ಮೇಡಮ್ ನೋಡಿ, ಬೇಡ ಮೇಡಮ್, ನೇಮು ಬೇಡ, ಪ್ರೇಮು ಬೇಡ. ನನ್ನ ಈ ಸಂಸ್ಥೆ ಇರೋವರೆಗೂ ನಂದು, ಈ ಸಂಸ್ಥೆ ಇತ್ತು ನಾನಿರೋವರೆಗೂ ನಂದು. ಅದಾದಮೇಲೆ ನನಗೆ ದುರಾಸೆ ಇಲ್ಲ, ಆಸೆ ಇದೆ. ಅದಾದಮೇಲೆ ನಾನು ಫ್ರ್ಯಾಂಚೈಸಿ ಕೊಡ್ತೀನಿ, 200 ಹೋಟ್ಲು ಮಾಡೋಣ ಅಂದರೆ. ಇವತ್ತು ಪಾಪ ಮನ್ಸು ಮಾಡಿದ್ರೆ ಮಾಡ್ಬೋದು. ಹೋಟ್ಲು ಮಾಡೋದು ಅಷ್ಟು ಈಸಿ ಅಲ್ಲ. ಬೆಳಿಗ್ಗೆ 6 ಗಂಟೆಗೆ ಹೇಳಬೇಕು, ರಾತ್ರಿ 11:30ಗೆ ಮನಗಬೇಕು. ಆ ಕಷ್ಟಪಟ್ಟರೆ ದುಡ್ಡಿದೆ ಅನ್ನೋರೆಲ್ಲ ಹೋಟ್ಲು ಮಾಡೋಕ್ಕಾಗಲ್ಲ. ಕೈಯಲ್ಲಿ ಕೆಲಸ ಇರಬೇಕು, ಪ್ರೀತಿ ತೋರಿಸ್ಬೇಕು, ಒಳ್ಳೆ ಅಡುಗೆ ಮಾಡಬೇಕು. ಪ್ರೀತಿ ತೋರಿಸಿದಾಗ ಆ ರುಚಿ ಬಂದೇ ಬರುತ್ತೆ ಅಂತ ನಾನೆಲ್ಲ ಪ್ರತಿ ಸಲ ಹೇಳ್ತೀನಿ. ಕೆಲಸಕ್ಕೂ ಅಷ್ಟೇ ಶ್ರಮ ಪಡಬೇಕು. ಆ ಶ್ರಮ ಪಡೋರಿದ್ದರೆ ಬನ್ನಿ, ನಾನು ಹೋಟ್ಲು ಮಾಡಿಸ್ಕೊಡ್ತೀನಿ. ನಾನು ಏನು ಬೇಕಾದ್ರೂ ಉತ್ತೇಜನ ಮಾಡ್ತೀನಿ. ಇವಾಗವರೆಗೂ ಒಂದು 20-25 ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ನಾನೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ತಾಯಿದ್ದೀನಿ ಶಾರ್ಟ್ಲಿ. ಮಾಡಿಬಿಟ್ಟು ಅಲ್ಲಿ ಅಡುಗೆ ಕಲಿಸ್ಕೊಡ್ತೀನಿ. ಆಮೇಲೆ ಒಳ್ಳೊಳ್ಳೆ ಕಡೆ ಹೋಗಿ ಅಡುಗೆ ನೋಡ್ಕೊಂಬಂದು ಅವರು ಅಡುಗೆ ನಾನು ಮಾಡಿಸ್ತೀನಿ. ಆ ಥರದಲ್ಲ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋಣ, ಒಂದು ಹೊಸ ಯೂಟ್ಯೂಬ್ ಚಾನಲ್ ಅಂತ ಇದ್ದೀನಿ. ನನಗೇನು ಫ್ರಾಂಚೈಸಿ ಕೊಡಬೇಕು, ನಾನು ಇನ್ನೊಂದು ಹೋಟ್ಲು ಮಾಡಬೇಕು ಅನ್ನೋ ಆಸೆ ಇಲ್ಲ. ಆಮೇಲೆ ಯಾವ ಪೌಡರ್ಸೂ ಮಾಡಲ್ಲ, ಯಾವ ಐಟಮು ಮಾಡಲ್ಲ. ಮಾಡುವವರಿಗೆ ಬೆಲೆ ಕೊಡುತ್ತೇನೆ. ಚೆಂದ ಮಾಡಿ ಚೆಂದ ತಿನ್ನಿಸಿ, ನಮಗೇನು ಬೇಸರವಿಲ್ಲ. ನನ್ನ ಹೆಸರನ್ನು ಮಾತ್ರ ಇಡಬೇಡಿ.